ಸ್ಟೂಡೆಂಟ್ಸ್ ಯೋಚನೆ ಮಾಡಿ, ದೇರ್ ಆರ್ ಟೂ ಸ್ಟೂಡೆಂಟ್ಸ್ ಹಿಯರ್. ಇಬ್ರು ಒಟ್ಟಿಗೆ ಒಂದೇ ಸ್ಕೂಲ್ ಹೋಗ್ತಾರೆ, ಒಂದೇ ಟ್ಯೂಷನ್ ಹೋಗ್ತಾರೆ, ಒಟ್ಟಿಗೆ ಓದ್ತಾರೆ. ಬಟ್ ಇಬ್ರದು ಮಾರ್ಕ್ಸ್ ಬೇರೆ ಬೇರೆ ಮಾರ್ಕ್ಸ್. ಸ್ಟೂಡೆಂಟ್ಸ್ ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಿಮಗೆ ಎಲ್ಲ ಆನ್ಸರ್ಸ್ ನಿಮ್ಗೆ ಬರ್ಬೋದು, ನಿಮ್ಗೆ ಕಾನ್ಸೆಪ್ಟ್ಸ್ ಈಸಿಯಾಗಿ ಅರ್ಥ ಆಗಿರ್ಬೋದು. ಬಟ್ ಆ ಕಾನ್ಸೆಪ್ಟ್ಸ್ ಆ ಆನ್ಸರ್ಸ್ ನೀವು ಕರೆಕ್ಟ್ ಆಗಿ ಪೇಪರ್ ಅಲ್ಲಿ ಬರಲಿಲ್ಲ ಅಂದ್ರೆ ಮಾರ್ಕ್ಸ್ ಅಂತೂ ಹೋಗುತ್ತೆ ಸ್ಟೂಡೆಂಟ್ಸ್. ಸೊ ಐ ವಾಂಟ್ ಎವ್ರಿ ಸಿಂಗಲ್ ಒನ್ ಆಫ್ ಯು ಟು ಲಿಸನ್ ಟು ದಿಸ್ ವಿಡಿಯೋ ವೆರಿ ಕೇರ್ಫುಲಿ. ಈ ವಿಡಿಯೋ ನಿಮ್ದು ಕಂಪ್ಲೀಟ್ಲಿ ಇಂಗ್ಲಿಷ್ ಒನ್ ಆಗಿರುತ್ತೆ. ನಿಮ್ದಾಗಿದ್ರೆ ಪ್ಲೀಸ್ ಪ್ಲೀಸ್ ಸ್ಟೂಡೆಂಟ್ಸ್ ನೆಕ್ಸ್ಟ್ 5 minutes ಎಲ್ಲರೂ ಕೂಡ ಪ್ಲೀಸ್ ಫೋಕಸ್ ಮಾಡಿ ಕೇಳಿಸ್ಕೊಳ್ಳಿ. ಎಲ್ಲ ಆ ಕಡೆ ಬಿಟ್ಬಿಡಿ, ಬೇಗ ಒಂದ್ಸತಿ ವಿಡಿಯೋ ಲೈಕ್ ಮಾಡಿ. ವಿಲ್ ಸ್ಟಾರ್ಟ್ ದ ವಿಡಿಯೋ ಸ್ಟೂಡೆಂಟ್ಸ್. ಈಗ ಫಸ್ಟ್ ಥಿಂಗ್ಸ್ ವೆರಿ ವೆರಿ ಸಿಂಪಲ್, ವೆರಿ ಬೇಸಿಕ್. ನಿಮ್ಗೆ ತುಂಬಾ ಸ್ಟೂಡೆಂಟ್ಸ್ ತುಂಬಾ ಸ್ಮಾರ್ಟ್ ಇರ್ತಾರೆ, ಸಬ್ಜೆಕ್ಟ್ ಎಲ್ಲ ಗೊತ್ತಿರುತ್ತೆ, ಬಟ್ ಈ ಮಿಸ್ಟೇಕ್ ಮಾಡ್ತಾರೆ. ಯಾವ ಮಿಸ್ಟೇಕ್ ಅದು ನೋಡಿ, ರೈಟ್ ದ ಎಕ್ಸಾಕ್ಟ್ ಕ್ವೆಶ್ಚನ್ ನಂಬರ್ ಕರೆಕ್ಟ್ಲಿ. ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಕ್ವೆಶ್ಚನ್ ನಂಬರ್ ಮತ್ತೆ ಆನ್ಸರ್ ಬೇರೆ ಬೇರೆ ಇರುತ್ತೆ. ಈಗ ಐ ವಿಲ್ ಶೋ ಯು ಎಕ್ಸಾಕ್ಟ್ಲಿ ಟಾಪರ್ಸ್ ಪೇಪರ್ ನೋಡ್ಬಿಟ್ಟು ಹೆಂಗ್ ಕಂಡಿಡಿಬಹುದು ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ಈ ತರ ಇರ್ಬೇಕು ಸ್ಟೂಡೆಂಟ್ಸ್. ಈ ತರ ಎಕ್ಸಾಕ್ಟ್ ಕ್ವೆಶ್ಚನ್ ನಂಬರು, ಅದ್ರ ಪಕ್ಕದಲ್ಲಿ ಆಪ್ಷನ್ ನಂಬರು, ಅದಾದ್ಮೇಲೆ ಆನ್ಸರ್. ಸೊ ಪ್ಲೀಸ್ ಇದೇ ಫಾರ್ಮೆಟ್ ಅಲ್ಲಿ ನೀವೆಲ್ಲರೂ ಕೂಡ ಬರೀರಿ. ದೀಸ್ ಆರ್ ಯೋರ್ ಟಾಪರ್ ಪೇಪರ್ಸ್. ಇದು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು ಪೇಪರ್ಸ್. ಬಟ್ ನಿಮ್ಗೂ ಕೂಡ ನಿಮ್ಗೆ ಇದರಿಂದ ಐಡಿಯಾ ಬರ್ಬೋದು ಯಾವ ತರ ನೀವು ಪ್ರೆಸೆಂಟೇಷನ್ ಮಾಡ್ಬೇಕು ಅಂತ. ಇಲ್ಲಿ ನೋಡಿ, ಕ್ವೆಶ್ಚನ್ ನಂಬರ್, ಆನ್ಸರ್, ಆಪ್ಷನ್ ನಂಬರ್, ಆಮೇಲೆ ಕರೆಂಟ್ ಆಪ್ಷನ್. ಸೊ ಈ ತರ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಇಲ್ಲಿ ಈ ಪೇಪರ್ ನೋಡ್ಬೋದು ನೋಡಿ, ಈ ತರ ನೀವು ಸ್ಪೇಸ್ ಕೂಡ ಕೊಡ್ಬೋದು. ಸ್ಪೇಸ್ ಕೊಟ್ಟರು ಕೂಡ ನಡೆಯುತ್ತೆ, ಕ್ಲೀನ್ ಆಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಕ್ವೆಶ್ಚನ್ ನಂಬರ್, ಆಪ್ಷನ್ ನಂಬರ್ ಮತ್ತೆ ಆನ್ಸರ್. ಪ್ಲೀಸ್ ಇದೇ ಫಾರ್ಮೆಟ್ ನ ಫಾಲೋ ಮಾಡಿ. ನಿಮ್ಗಂತೂ ಫಸ್ಟ್ ಆಫ್ ಆಲ್ ಇಲ್ಲಿ ಮಾರ್ಕ್ಸ್ ಕಳಿಬಾರ್ದು. ಈಗ ವಾಟ್ ಇಸ್ ದ ಸೆಕೆಂಡ್ ಒನ್ ಸ್ಟೂಡೆಂಟ್ಸ್, ಫಾಲೋ ದ ಮಾರ್ಕಿಂಗ್ ಸ್ಕೀಮ್. ನನಗೆ ಗೊತ್ತು ನಿಮ್ಗೆ 2 ಮಾರ್ಕಿಗೆ ಇಷ್ಟು ಉದ್ದ ಬರೀಬೇಕು ನೀವು ಅಂತ. ಬಟ್ ಸ್ಟೂಡೆಂಟ್ಸ್ ಕ್ವೆಶ್ಚನ್ ಇರೋದು ಬರೀ 2 ಮಾರ್ಕ್, ಆನ್ಸರ್ ಕ್ವೆಶ್ಚನ್ 2 ಮಾರ್ಕ್ಗೆ. ನೀವು ಅದಕ್ಕೆ 5 ಮಾರ್ಕ್ ಬರೆದ್ರೆ 5 ಮಾರ್ಕ್ಸ್ ಅಷ್ಟು ಒಂದು ಕತೆ ಬರೆದ್ರೆ ಫುಲ್ ಮಾರ್ಕ್ಸ್, ಅದಕ್ಕೆ ಜಾಸ್ತಿ ಮಾರ್ಕ್ಸ್ ಸಿಗಕ್ಕಾಗಲ್ಲ ನಿಮ್ಗೆ. ಇದು ಇಂಗ್ಲಿಷ್ ಮಾತ್ರ ಅಲ್ಲ, ಸೋಷಿಯಲ್ ಅಲ್ಲಿ, ಸೈನ್ಸ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ ಎಲ್ಲಾ ಕಡೆ ಇದು ಅಪ್ಲಿಕೇಬಲ್ ಆಗೇ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಗೊತ್ತು ಒಂದು ಕ್ವೆಶ್ಚನ್ 2 ಮಾರ್ಕ್ ಇದೆ. ಈಗ ನೀವು ನೋಟಿಸ್ ಮಾಡಿರ್ಬೋದು, ಇಂಗ್ಲಿಷ್ ಅಲ್ಲಿ ಯಾರು ಕೂಡ ಪಾಯಿಂಟ್ಸ್ ಅಲ್ಲಿ ಬರೀತಾ ಇಲ್ಲ. ಇಂಗ್ಲಿಷ್ ಅಲ್ಲಿ ಎಲ್ಲರೂ ಕೂಡ ಪ್ಯಾರಾಗ್ರಾಫ್ ಬರೀತಾರೆ, ಯಾಕಂದ್ರೆ ಪ್ಯಾರಾಗ್ರಾಫ್ ಇರೋ ಮಾರ್ಕ್ಸ್ ನಿಮ್ದು. ಇದೇ ನೀವು ಸೈನ್ಸ್ ಅಂತ ಬರೆಯಕ್ಕಾಗಲ್ಲ. ನೀವು ಸೈನ್ಸ್ ಅಲ್ಲಿ ಏನ್ ಮಾಡ್ಬೇಕು, ನೀವು ಸೈನ್ಸ್ ಅಲ್ಲಿ ಪಾಯಿಂಟ್ಸ್ ಬರಿಬೇಕು, ನೀವು ಸೋಷಿಯಲ್ ಕೂಡ ಪಾಯಿಂಟ್ಸ್ ಬರಿಬೇಕು. ಬಟ್ ಇಂಗ್ಲಿಷ್ ಅಲ್ಲಿ ಪ್ಯಾರಾಗ್ರಾಫ್ ಎಕ್ಸಾಕ್ಟ್ ಆಗಿ ನಿಮ್ಗೆ 2 ಮಾರ್ಕ್ ಎಷ್ಟು ಬರಿಬೇಕು, 3 ಮಾರ್ಕ್ ಹಿಂಗ್ ಬರಿಬೇಕು. ಕರೆಕ್ಟ್ ಆಗಿ ಇಲ್ಲಿ ಒಂದು ಆನ್ಸರ್ ಆದ್ಮೇಲೆ ಒಂದು ಲೈನ್ ಬಿಟ್ಟು ಅಲ್ಲಿ ಸ್ಕೇಲ್ ಇಂದ ಮಾರ್ಕ್ ಮಾಡ್ಬಿಟ್ಟು ನೆಕ್ಸ್ಟ್ ಒಂದು ಸ್ಟಾರ್ಟ್ ಮಾಡಬೇಕು ವಿತ್ ಪ್ರಾಪರ್ ಕ್ವೆಶ್ಚನ್ ನಂಬರ್. ನೋಡಿದ್ರ ಸ್ಟೂಡೆಂಟ್ಸ್? ಸೊ ಇನ್ನೊಂದು ಸ್ಟೂಡೆಂಟ್ಸ್, ಎಲ್ಲಾದ್ರೂ ನಿಮ್ಗೆ ಇಲ್ಲಿ ಸ್ಕ್ರಾಚ್ ಕಾಣಿಸ್ತಿದ್ಯಾ? ಇಲ್ಲ. ಸೊ ಪ್ಲೀಸ್ ವೆರಿ ಕೇರ್ಫುಲ್ ಸ್ಟೂಡೆಂಟ್ಸ್, ಬರೋ ಎಲ್ಲ ಸ್ಕ್ರಾಚ್ ಎಲ್ಲ ಮಾಡಕ್ ಹೋಗ್ಬೇಡಿ. ಪ್ಲೀಸ್ ಸ್ಪೆಲ್ಲಿಂಗ್ ಕಲ್ತ್ಕೊಳ್ಳಿ ಕರೆಕ್ಟ್ ಆಗಿ, ಓಕೆನಾ? ಸೊ ಈ ತರ ಸ್ಪೇಸಿಂಗ್ ಮಾಡ್ಬಿಡೋದು ನಿಮ್ಗೆ ಈಸಿಯಾಗಿ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಒನ್, ಯೂಸ್ ಕೀ ವರ್ಡ್ಸ್ ಇನ್ ಲೆಸನ್ಸ್. ಈಗ ಇದು ಮತ್ತೆ ಇಂಗ್ಲಿಷ್ ಮಾತ್ರ ಅಲ್ಲ, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಎಲ್ಲದಕ್ಕೂ ಆಗತ್ತೆ ಇದು. ಎವ್ರಿ ಸಿಂಗಲ್ ಆನ್ಸರ್ ಹ್ಯಾಸ್ ಎ ಕೀ ವರ್ಡ್. ಆ ಕೀ ವರ್ಡ್ ಇಲ್ಲ ಅಂದ್ರೆ ಟೀಚರ್ಸ್ ಮಾರ್ಕ್ಸ್ ಕೊಡಲ್ಲ. ನೀವು ಎಷ್ಟೇ ಕತೆ ಬರೀರಿ, ಏನು ಯೂಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಕೀವರ್ಡ್ಸ್ ನಾನು ಹೇಳ್ತೀನಿ ಸ್ಟೂಡೆಂಟ್ಸ್, ಕೀವರ್ಡ್ಸ್ ಕೂಡ ಅಂಡರ್ಲೈನ್ ಮಾಡೋದು ಮರಿಬೇಡಿ ಹಂಗೆ ಸ್ವಲ್ಪ, ಓಕೆನಾ? ಸೊ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಈಗ ನೀವು ಅನ್ಕೋತಾ ಇರ್ಬೇಕು, ಸರ್ ಇದೆಲ್ಲ ಓಕೆ, ಬಟ್ ನಂಗೆ ಈ ಕೀವರ್ಡ್ಸ್ ಎಲ್ಲಿನ ಸಿಗುತ್ತೆ, ಕೀವರ್ಡ್ಸ್ ನನಗೆ ಹೆಂಗ್ ಅರ್ಥ ಆಗುತ್ತೆ? ಸ್ಟೂಡೆಂಟ್ ವೆರಿ ಸಿಂಪಲ್, ನಿಮಗೆ ಗವರ್ಮೆಂಟ್ ಕಡೆಯಿಂದ ಕ್ವೆಶ್ಚನ್ ಆನ್ಸರ್ ಸಿಕ್ಕಿದ್ಯಾ ಇನ್ ದ ಫಾರ್ಮ್ ಆಫ್ LBS ಸಿಕ್ಕಿರತ್ತೆ. ಸೊ ಅಕಸ್ಮಾತ್ ನಿಮಗೆ LBS ಸಿಕ್ಕಿದ್ರೆ ಚೆಕ್ ಮಾಡಿ, LBS ನ ನೋಡಿ. LBS ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಕ್ವೆಶ್ಚನ್ ಅಲ್ಲಿ ಯಾವ ಮೇನ್ ಕೀವರ್ಡ್ ಇರಲೇಬೇಕು, ಅದ್ರ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಅದು ಬಿಟ್ರೆ ಸ್ಟೂಡೆಂಟ್ಸ್ ಪ್ಲೀಸ್ ಸಾಲ್ವ್ ಮಾಡೆಲ್ ಪೇಪರ್ಸ್, ಓಕೆನಾ? ಸೊ ನೀವು ಸೋಷಿಯಲ್ ಮಾಡೆಲ್ ಪೇಪರು, ಇಂಗ್ಲಿಷ್ ಮಾಡೆಲ್ ಪೇಪರು, ಮ್ಯಾಥ್ಸ್ ಮಾಡೆಲ್ ಪೇಪರು, ಸೈನ್ಸ್ ಮಾಡೆಲ್ ಪೇಪರು ಐ ಹೋಪ್ ನೀವು ಮಾಡ್ತಾ ಇದ್ದೀರಾ. ಮಾಡ್ತಾ ಇಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ನನಗೆ ಗೊತ್ತು ಈ ಚಾನೆಲ್ ನಾನು ಆಕ್ಟಿವ್ ಆಗಿಲ್ಲ, ದೇರ್ ಆರ್ ಅದರ್ ಟೀಚರ್ಸ್ ಹಿಯರ್. ಬಟ್ ಅಕಸ್ಮಾತ್ ನಿಮಗೆ ಇಂಗ್ಲಿಷ್ ಮಾಡೆಲ್ ಪೇಪರ್ ನ ಸಾಲ್ವ್ ಮಾಡಿಸ್ಬೇಕು ಅಂದ್ರೆ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಐ ವಿಲ್ ಡೂ ದ ಎಂಟೈರ್ ಆಲ್ ದ ಮಾಡೆಲ್ ಪೇಪರ್ಸ್ ಅಟ್ ಒನ್ಸ್. ನಿಮಗೆ ಎಲ್ಲಾ ಮಾಡೆಲ್ ಪೇಪರ್ ಸಾಲ್ವ್ ಮಾಡ್ಕೊಡ್ತೀನಿ. ಇಂಗ್ಲಿಷ್ ಮಾಡೆಲ್ ಪೇಪರ್ ಮುಂಚೆ ಮಾಡಿದ್ರೆ ನೀವು ಇದೇ ತರ ನಿಮಗೆ ಎಲ್ಲಾ ಮಾಡೆಲ್ ಪೇಪರ್ಸ್ ಮಾಡ್ಕೊಡ್ತೀನಿ. ನಿಮ್ಗೊಂದು ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ. ಬೇಕಂದ್ರೆ ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್. ಇಂಗ್ಲಿಷ್ ಮಾಡೆಲ್ ಪೇಪರ್ 1. ನೆಕ್ಸ್ಟ್, ರೈಟ್ ನೀಟ್ಲಿ ಲೀವ್ ಸ್ಪೇಸ್. ನಾನು ಆಗ್ಲಿ ನಿಮ್ಗೆ ಹೇಳಿದೆ, ಒಂದ್ ಆನ್ಸರ್ ಆದ್ಮೇಲೆ ಸ್ಪೇಸ್ ಬಿಡ್ಬೇಕು. ನೀವು ಬೇಕಾದ್ರೆ ಅಂಡರ್ಲೈನ್ ಕೂಡ ಮಾಡಿ ಅಲ್ಲಿ ನೋಡಿ. ಐ ಗಿವ್ ಎಕ್ಸಾಂಪಲ್. ಈ ತರ ಸ್ಟೂಡೆಂಟ್ಸ್, ಇದು ಎಷ್ಟು ದೊಡ್ಡ ಪ್ಯಾರಾಗ್ರಾಫ್ ಆದ್ರೂ ಕೂಡ ಆರಾಮಾಗಿ ಓದ್ಬೋದು. ಓದೋಕೆ ಮಜಾ ಬರುತ್ತೆ. ಇನ್ನೇನ್ ಮಾಡ್ಬೇಕು,
ಓಕೆನಾ. ಸೊ ಈಸಿಯಾಗಿ ಸ್ಪೇಸ್ ಬಿಡ್ತಾ ವಿತೌಟ್ ಮೆನಿ ಸ್ಕ್ರಾಚ್ ನೋವು ಸ್ಕ್ರಾಚಸ್ ಆಗುತ್ತೆ. ಹಂಗಂದ್ ಹೇಳ್ಬಿಟ್ಟು ಫುಲ್ ಸ್ಕ್ರಾಚ್ ಮಾಡಕ್ ಹೋಗ್ಬೇಡಿ, ಒಂದು ಲೈನ್ ಹಾಕಿ ಸಾಕಷ್ಟೇ. ಓಕೆನಾ. ಸೊ ಲೆಟ್ಸ್ ನಿಮ್ದು ಇಲ್ಲಿ ನಿಮ್ದು ತಪ್ಪಾಯ್ತು, ನಿಮ್ಗೆ ಫ್ಯಾಮಿಲಿ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅನ್ಕೊಳ್ಳಿ, ಸುಮ್ಮನೆ ಇದನ್ನ ಸ್ಕ್ರಾಚ್ ಮಾಡಿ ಮತ್ತೆ ಕರೆಕ್ಟ್ ಬರೀ ಮುಂದೆ ಬರೀತಾ ಹೋಗಿ. ಓಕೆನಾ. ಬಟ್ ಈ ಸ್ಕ್ರಾಚ್ ಮಾಡೋದನ್ನ ಪ್ಲೀಸ್ ಅವಾಯ್ಡ್ ಮಾಡಿ ಟ್ರೈ ಮಾಡಿ ಎಷ್ಟು ಬೇಕಷ್ಟು. ಓಕೆನಾ. ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇಂಗ್ಲಿಷ್ಗೋಸ್ಕರ ಗ್ರಾಮರ್ ಮತ್ತೆ ಸ್ಪೆಲ್ಲಿಂಗ್. ಪ್ಲೀಸ್ ಸ್ಪೆಲ್ಲಿಂಗ್ ಕಲ್ತ್ಕೊಳ್ಳಿ ಸ್ಟೂಡೆಂಟ್ಸ್, ಇಂಗ್ಲಿಷ್ ಅಲ್ಲಿ ತುಂಬಾ ಇಂಪಾರ್ಟೆಂಟು. ಎಲ್ಲ ಸ್ಪೆಲ್ಲಿಂಗ್ ತುಂಬಾ ಇಂಪಾರ್ಟೆಂಟ್ ಇಂಗ್ಲಿಷ್ ಅಲ್ಲಿ. ಪ್ಲೀಸ್ 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 ಒಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಗೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಬರೆದ್ ತೆಗೀರಿ ಫಸ್ಟ್ ಒಂದ್ಸತಿ, ಒಂದು ಬುಕ್ ಅಲ್ಲಿ ಬರೀರಿ ಸ್ಪೆಲ್ಲಿಂಗ್ ನ. ಸೊ ನೀವು ಎಷ್ಟು ಬರೀತಿರಲ್ಲ ಅಷ್ಟು ನೆನಪಾಗುತ್ತೆ ನಿಮ್ಗೆ. ಅಂಡ್ ಗ್ರಾಮರ್ ಸ್ಟೂಡೆಂಟ್, ನಿಮ್ಗೆ ಗ್ರಾಮರ್ ಹೇಳ್ಕೊಡ್ಬೇಕಾ ಏನ್ ಕಲಿತೀರಾ ನೀವೇ? ಲೆಟ್ ಮೀ ನೋ ದಿ ಕಮೆಂಟ್ ಸೆಕ್ಷನ್ ಸ್ಟೂಡೆಂಟ್ಸ್. ಅಕಸ್ಮಾತ್ ನಿಮಗೆ ಗ್ರಾಮರ್ ಕ್ಲಾಸ್ ಬೇಕು ಅಂದ್ರೆ ಸ್ಟೂಡೆಂಟ್ಸ್, ಫಾರ್ಮ್ಯಾಟ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಇಂಗ್ಲಿಷ್. ನಿಮ್ದು ಲೆಟರ್ ರೈಟಿಂಗು, ಆಮೇಲೆ ನಿಮ್ದು ಪ್ಯಾಸೇಜ್ ರೈಟಿಂಗು, ಆಮೇಲೆ ಎಸೆ ರೈಟಿಂಗು, ಇದೆಲ್ಲದಕ್ಕೂ ಒಂದು ಫಾರ್ಮ್ಯಾಟ್ ಇರುತ್ತೆ. ಅಕಸ್ಮಾತ್ ಆ ಫಾರ್ಮ್ಯಾಟ್ ಫಾಲೋ ಮಾಡಿಲ್ಲ ಅಂದ್ರೆ ನಿಜ ಅಂತೀನಿ ಮಾರ್ಕ್ಸ್ ಗೆಲ್ಲ ನಿಮ್ಗೆ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಫಾರ್ಮಲ್ ಲೆಟರ್, ಇನ್ಫಾರ್ಮ್ ಲೆಟರ್ದು ಫಾರ್ಮ್ಯಾಟ್ ಕಲೀರಿ. ಇಟ್ ವಿಲ್ ನಾಟ್ ಟೇಕ್ ಮೋರ್ ದೆನ್ 10 minutes ಆಫ್ ಯೋರ್ ಟೈಮ್. 10 ನಿಮಿಷ ಆಗಲ್ಲ. 10 ನಿಮಿಷ ಆಗಲ್ಲ. ಯಾಕೆ ಕಲಿಯಲ್ಲ ನೀವು? ಒಂದು ಫಾರ್ಮ್ಯಾಟ್ ಅಲ್ಲಿ ನೋಡಿ, ಇಲ್ಲಿ ಸ್ಪೆಲ್ಲಿಂಗು ಅದೆಲ್ಲ ಮಾರ್ಕ್ಸ್ ಬೇರೆ, ಬಟ್ ಫಾರ್ಮ್ಯಾಟ್ಗೆ ಒಂದು ಮಾರ್ಕ್ಸ್ ಸೆಟ್ ಆಗಿರುತ್ತೆ. ಫ್ರಾಮ್, ಡೇಟ್, ಟು, ಸಬ್ಜೆಕ್ಟ್, ಬರೀ ಈ ತರ ಸ್ಯಾಲ್ಯುಟೇಷನ್, ಬಾಡಿ ಆಫ್ ದ ಲೆಟರು, ಬರೀ ಈ ತರ. ಸೊ ಫಾರ್ಮ್ಯಾಟ್ ಫಾಲೋ ಮಾಡಿದ್ರೆ ಈಸಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನಿಮಗೆ ಗ್ರಾಮರ್ ಮತ್ತೆ ಬೇಕಂದ್ರೆ ಸ್ಟೂಡೆಂಟ್ಸ್ ಹೇಳಿ, ನಾನು ಎಕ್ಸಾಮ್ ಹತ್ರ ಬಂದಿದೆ ಗೊತ್ತು, ನಾನು ಇಷ್ಟು ದಿವಸ ಸೆಕೆಂಡ್ PUC ಮಕ್ಕಳಿಗೆ ತುಂಬಾ ಮಾಡ್ತಿದ್ದೆ. ಸೊ ನಿಮಗೂ ಮಾಡ್ಬೇಕಂತ ಹೇಳಿ, ಇಫ್ ಯು ವಾಂಟ್ ಗ್ರಾಮರ್ ಲೆಸನ್ಸ್ ಫ್ರಮ್ ಮೀ, ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಎರಡೂ ಮಾಡ್ಕೊಡ್ತೀನಿ. ಓಕೆನಾ. ಆಮೇಲೆ ಇದು ನಿಮ್ದು ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್ ಮತ್ತೆ ಮಾಡ್ಬೇಕು ಸ್ಟೂಡೆಂಟ್ಸ್. ಇದು 8 ನಿಮಿಷ ಮಾಡಿದೀನಿ, ಬೇಕಾದ್ರೆ ಲೈವ್ ಮಾಡ್ಕೊಡ್ತೀನಿ ನಿಮಗೆ. ಅದು ಬಿಟ್ಟರೆ ಸ್ಟೂಡೆಂಟ್ಸ್ ಮಾಡೆಲ್ ಪೇಪರ್ಸ್ 1 2 3 4 ಮಾಡೆಲ್ ಪೇಪರ್ಸ್. ಆಮೇಲೆ ನಿಮ್ದು ಸೈನ್ಸ್ PDF ಸ್ಟೂಡೆಂಟ್ಸ್ ನಾನು ನೆನ್ನೆ ಮೊನ್ನೆ ಕೆಲಸ ಮಾಡಿಲ್ಲ, ಇವತ್ತು ಕೂಡ ಬೆಳಗ್ಗೆ ಹೊತ್ತು ಕೆಲಸ ಮಾಡ್ಲಿಕ್ಕಂದ್ರೆ ಸುತ್ತಾಬಿಟ್ಟಿತ್ತು. ಸೊ ಸ್ಟಾರ್ಟ್ ಮಾಡಿದೀನಿ, ಸ್ಟಾರ್ಟ್ ಅವಾಗಲೇ ಮಾಡಿದ್ದೆ, ಅರ್ಧ ಮುಗಿಸಿದೀನಿ. ಇನ್ನೊಂದು ನೆಕ್ಸ್ಟ್ ನಾಳೆ ಅಷ್ಟಲ್ಲಿ ಸೈನ್ಸ್ ಮುಗ್ದೋಗುತ್ತೆ. ಸೊ ಯು ಗೆಟ್ ದ ಸೈನ್ಸ್ PDF. ಓಕೆನಾ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಒನ್ ಮಾಲ್ ಥಿಂಗ್ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಈಗ ಒಂದು ಸೆಲ್ಫ್ ಡೌಟ್ ಬರ್ತಾ ಇರತ್ತಲ್ಲ, ಪ್ಲೀಸ್ ಬಿಲೀವ್ ಇನ್ ಯೋರ್ ಸೆಲ್ಫ್. ನೀವು ಕಷ್ಟಪಟ್ಟಿದ್ದೀರಾ, ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಹಂಗೆ ಸ್ಟೂಡೆಂಟ್ಸ್, ವಾಟ್ ಎವರ್ ಐ ಆಸ್ಕ್ ಪ್ಲೀಸ್ ಫಾಲೋ ಮಾಡಿ. ಈ ವಿಡಿಯೋ ಕಮೆಂಟ್ ಅಲ್ಲಿ ಹಾಕಿ, ವಾಟ್ ಎಲ್ಸ್ ಡು ಯು ನೀಡ್ ಫ್ರಮ್ ಮೈ ಸೈಡ್. ಓಕೆನಾ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಓದ್ತಾ ಇರಿ.